ಬೋರ್ವೆಲ್ ಇಲ್ಲದ ಮನೆಗಳಿಗೂ ಜಲಮಂಡಳಿ ಶುಲ್ಕ ವಿಧಿಸ್ತಾ ಇದ್ದು ಜಲಮಂಡಳಿ ಹಗಲು ದರೋಡೆಗೆ ಮುಂದಾಯ್ತಾ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಪಿ ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕ ವಿಧಿಸ್ತಾ ಇದೆ. ಬೋರ್ವೆಲ್ ಇಲ್ಲದ ಮನೆಗಳಿಗೂ ಜೊತೆಗೆ ಬೋರ್ವೆಲ್ ಬತ್ತಿದ್ರೂ ಕೂಡ ಶುಲ್ಕವನ್ನು ವಿಧಿಸಿದೆ. ಮೀಟರ್ಗೆ ಶುಲ್ಕ ಕಟ್ಟಿದ್ರೂ ಮೀಟರ್ ಶುಲ್ಕ ಮತ್ತೆ ವಿಧಿಸಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ವಿಧಿಸಲಾಗಿದೆ. ನೀರಿನ ಬಿಲ್ 525 ರೂಪಾಯಿ, ಮಾಪನ ವೆಚ್ಚ 75 ರೂಪಾಯಿ, ಒಳಚರಂಡಿ ವೆಚ್ಚ 263 ರೂಪಾಯಿ, ಬೋರ್ವೆಲ್ ವೆಚ್ಚ 50 ರೂಪಾಯಿ ಒಳಗೊಂಡ ಬಿಲ್ ನೀಡಲಾಗಿದೆ. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ನಡೆಸ್ತಾ ಇದ್ದಾರೆ ಅಂತ ಜನರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಹೊಂದಿಕೊಂಡಿರುವ ಗಡಿಯಲ್ಲಿ ಬಳಕೆಯಾದ ಬುಲೆಟ್ ಪತ್ತೆಯಾಗಿದೆ. 214ರಲ್ಲಿ 85 ಖಾಲಿಯಾಗಿರುವ 135 ಜೀವಂತ ಬುಲೆಟ್ಗಳು ಪತ್ತೆಯಾಗಿದೆ. ಕೋಲಾರದ ಬಂಗಾರಪೇಟೆ ತಾಲೂಕಿನ ದಾಸರಮಲ್ಲ ಬ್ರಿಡ್ಜ್ ಬಳಿ ಪತ್ತೆಯಾಗಿದೆ. 1969ರಲ್ಲಿ ಮಹಾರಾಷ್ಟ್ರದಲ್ಲಿ ತಯಾರಿಸಲಾಗಿರುವ ಬುಲೆಟ್ ಅನ್ನ ಹಲವು ತಿಂಗಳ ಹಿಂದೆಯೇ ಅನಾಮಿಕರು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ. ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಮಾದಪ್ಪನ ಬೆಟ್ಟದಿಂದ ಹೊಸ ಕಾರಿಗೆ ಪೂಜೆ ಮಾಡಿಸಿ ಬರ್ತಾ ಇದ್ದ ಸಂದರ್ಭದಲ್ಲಿ ಕಾರು ಪಲ್ಟಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಹೊರಭಾಗದಲ್ಲಿ ಅವಘಡ ಆಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಮಂಡ್ಯ ಮೂಲದವರು ಕಾರ್ನಲ್ಲಿ ಬರ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ಆಗಿದೆ. ಅಕ್ಕಸಾಲಿಗ ಕೆಲಸದ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಇಬ್ಬರು ಅಕ್ಕಸಾಲಿಗರಿಗೆ ಗಂಭೀರ ಗಾಯ ಆಗಿದೆ. ವಿಜಯಪುರದ ಸರಾಫ್ ಬಜಾರ್ನ ಶಿರೂರು ಕಾಂಪ್ಲೆಕ್ಸ್ನಲ್ಲಿ ಈ ಘಟನೆಯಾಗಿರೋದು. ಚಿನ್ನ ಕರಗಿಸಲು ಬಳಸ್ತಾ ಇದ್ದ ಗ್ಯಾಸ್ ನಿನ್ನೆ ರಾತ್ರಿಯೇ ಲೀಕ್ ಆಗಿರುವ ಸಾಧ್ಯತೆ ಇದೆ. ಬೆಳಗ್ಗೆ ಚಿನ್ನದ ಕೆಲಸಕ್ಕೆ ಬಂದ ಬಂಗಾಳ ಮೂಲದ ಅಕ್ಕಸಾಲಿಗರು ಸಿಗರೇಟ್ ಸೇದೋದಕ್ಕೆ ಮುಂದಾಗಿದ್ರು. ಸಿಗರೇಟ್ಗೆ ಬೆಂಕಿ ಹಚ್ಚುತ್ತಾ ಇದ್ದಂತೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅವಘಡದಲ್ಲಿ ಬೀಜು ಹಾಗೂ ನಾನಾ ಹಕ್ಕಿಮ್ ಅನ್ನೋರಿಗೆ ಗಂಭೀರ ಗಾಯ ಆಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ತಾಯಿ ಇಲ್ಲದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿರುವ ಹೀನ ಕೃತ್ಯ ಬೀದರ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ನಡೆದಿದೆ. ಮನೆಯಲ್ಲಿ ತಂದೆ ಇಲ್ಲದ ಸಮಯವನ್ನು ನೋಡಿ 8 ವರ್ಷದ ಬಾಲಕಿಯ ಮೇಲೆ ಕಾಮುಕ ಅತ್ಯಾಚಾರ ಎಸಗಿದ್ದಾನೆ. ಪಕ್ಕದ ಮನೆಯ ವ್ಯಕ್ತಿಯೇ ಬಾಲಕಿಯನ್ನು ಪುಸಲಾಯಿಸಿ ತನ್ನ ಮನೆಗೆ ಕರ್ಕೊಂಡು ಹೋಗಿ ಕೃತ್ಯವನ್ನು ಎಸಗಿದ್ದಾನೆ. 35 ವರ್ಷದ ವ್ಯಕ್ತಿ ಧನ್ರಾಜ್ ಕಾಂಬಳೆ ನೀಚ ಕೃತ್ಯವನ್ನು ಎಸಗಿದ್ದು ಕಾಮುಕನ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಗೆ ಸಂತ್ರಸ್ತ ಬಾಲಕಿಯ ತಂದೆ ದೂರನ್ನು ಕೊಟ್ಟಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೃತ್ಯ ಎಸಗಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ ಆರೋಪಿಯನ್ನ ಅಕ್ಕಾಪಡೆ ಹೆಡಮೂರು ಕಟ್ಟಿದೆ. ಸದ್ಯ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.